ಯಾವಾಗಲೂ ಪೂರ್ವ ಮತ್ತು ಉತ್ತರ ಸೈಡ್ಗಳು ಫಸ್ಟ್ ಹೋಗ್ಬಿಡುತ್ತೆ, ಪಶ್ಚಿಮ ಮತ್ತು ದಕ್ಷಿಣ ಸೈಡ್ಗಳು ಲಾಸ್ಟ್ ಹೋಗುತ್ತೆ. ಯಾಕಂದರೆ ಜನರಿಗೆ ಎಲ್ಲರಿಗೂ ಕ್ರೇಜು ನಾರ್ತ್ ಸೈಟು ತೊಗೊಬೇಕು, ಈಸ್ಟ್ ಸೈಡ್ ತೊಗೊಬೇಕು. ಹಂಗಂತ ವೆಸ್ಟ್ ಸೈಟು ಸೌತ್ ಸೈಡು ಏನು ತಪ್ಪೇನಲ್ಲ ಆಯಿತಾ. ಎಷ್ಟೊಂದು ಜನ ಸೌತ್ ಸೈಡ್ ಇಟ್ಕೊಂಡರು ತುಂಬ ಶ್ರೀಮಂತರಾಗಿದ್ದಾರೆ, ಅದೇ ಥರ ವೆಸ್ಟ್ ಸೈಡ್ ಇಟ್ಕೊಂಡರು ತುಂಬ ಶ್ರೀಮಂತರಾಗಿದ್ದಾರೆ. ಎಲ್ಲಿ ತೊಗೋಬೇಕು, ಯಾವ ಥರ ಜಾಗನ ಪ್ರಿಫರ್ ಮಾಡಬೇಕು, ಎಲ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದು ಸಹ ಮುಖ್ಯ ಆಗುತ್ತೆ. ಲೇಔಟು ಅಂತಂದಾಗ ಒಳ್ಳೆ ಗಿಡ ಮರಗಳಿರಬೇಕು, ಒಂದು ಪಾರ್ಕ್ ಇರಬೇಕು. ಸೊ ಒಳ್ಳೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾಗ ನಮಗೆ ಒಂದು ಫ್ರೆಶ್ನೆಸ್ ಇರಬೇಕು. ದಕ್ಷಿಣ ಭಾಗ ಎತ್ತರವಾಗಿರಬೇಕು, ಉತ್ತರದ ಭಾಗ ಕಡಿಮೆ ಡೌನ್ ಆಗಿರಬೇಕು. ಅದೇ ಥರ ಪಶ್ಚಿಮ ಭಾಗ ಎತ್ತರವಾಗಿರಬೇಕು, ಪೂರ್ವದ ಭಾಗ ಡೌನ್ ಆಗಿರಬೇಕು. ಅದೇ ಥರ ಮೂರನೇದು ನೈಋತ್ಯದ ಭಾಗ ಎತ್ತರವಾಗಿರಬೇಕು, ದೇವಮೂಲೆ ಅಂದರೆ ಈಶಾನ್ಯ ಭಾಗ ಡೌನ್ ಆಗಿರಬೇಕು. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್. ಸರ್ ಸೈಟ್ ಅಂದರೆ ಎಲ್ಲ ಸ್ಟ್ರೈಟ್ ಆಗಿರುತ್ತೆ ಸರ್, ಅಪ್ ಡೌನ್ ಎಲ್ಲ ಹೆಂಗೆ? 4 ದಿಕ್ಕು ಒಳ್ಳೆಯದೇ. ಏನು ಹೇಳ್ತಾರೆ, ಪ್ರತಿಯೊಬ್ಬರಿಗೂ 4 ಲಕ್ಕಿ ಡೈರೆಕ್ಷನ್ಸು ಅನ್ಲಕ್ಕಿ ಡೈರೆಕ್ಷನ್ಸ್ ಅಂತಿರುತ್ತೆ. ಈಗ ಈಸ್ಟಲ್ಲಿರೋರು ಚೆನ್ನಾಗಿದ್ದಾರೆ ಅಥವಾ ಚೆನ್ನಾಗಿಲ್ಲ, ವೆಸ್ಟಲ್ಲಿರೋರು ಚೆನ್ನಾಗಿಲ್ಲ. ಡಿಪೆಂಡ್ ಅಪಾನ್ ಅವರ ಪರ್ಸ್ನಲ್ ಇಂಡಿವಿಜುವಲ್ ಆರೋಸ್ಕೋಪ್ ಮೇಲೆ ಡಿಪೆಂಡ್ ಆಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಪವಾಡ ಬಸವೇಶ್ವರ ಸ್ವಾಮಿಯೇ ನಮಃ. ನಾನು ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ, ಫಾರ್ಚೂನ್ ಪಿರಮಿಡ್ ಸೆಂಟ್ರಿಂದ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್. ಈ ದಿನ ವಿಶೇಷವಾಗಿ ನಮ್ಮ ಸಂಸ್ಥೆಯಿಂದ ಅರವಿಂದ್ ರತನ್ ಅವರು ನಮ್ಮ ಜೊತೆಲಿದ್ದಾರೆ. ಸೊ ಅವರು ಕೂಡ ಫಾರ್ಚೂನ್ ಪಿರಮಿಡ್ ಸೆಂಟ್ರ್ ಮುಖ್ಯಸ್ಥರು ಮತ್ತು ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್ ಸಹ ಅವರು. ಸೊ ಈ ದಿನ ವಿಶೇಷವಾಗಿ ನಾವು ಹೆಚ್ಚು ನಿಮಗೆ ವಾಸ್ತು ವಿಚಾರವಾಗಿ ಯಾವ ರೀತಿ ಸೈಟ್ ತೊಗೋಬೇಕು ಮತ್ತು ಮುಖ್ಯವಾದಂಥ ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಸೊ ಈ ದಿನ ನಾವು ಏನು ವಿಚಾರ ಮಾಡ್ತಾಯಿದ್ದೀರಿ ಅಂತಂದರೆ, ಸೈಟ್ ತೊಗೋಬೇಕಾದ್ರೆ ಫಸ್ಟು ಏನು ನಾವು ಗಮನಿಸಬೇಕಾಗತ್ತೆ, ಇದ್ರ ಬಗ್ಗೆ ನಮ್ಮ ಅರವಿಂದ್ ಅವರು ಮಾತಾಡ್ತಾರೆ. ಸರ್ ಥ್ಯಾಂಕ್ ಯು ಸರ್. ಸೊ ನಮ್ಮ ಉದ್ದೇಶ ನಿಮ್ಮೆಲ್ಲರಿಗೂ ಒಂದು ವಾಸ್ತು ಬಗ್ಗೆ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋದು. ಸೊ ಫಸ್ಟು ನಾನು ಸೈಟ್ ಹೇಗೆ ತೊಗೊಬೇಕು, ಯಾವ ಥರ ತೊಗೊಬೇಕು ಅನ್ನೋದನ್ನು ಒಂದು ವಿಶ್ಲೇಷಣೆ ಮಾಡಿಕೊಡ್ತೀನಿ. ನೋಡಿ, ಯಾವಾಗಲೂ ಇವಾಗ ಜನರಲ್ಲಾಗಿ ನಾವು ಒಂದು ಲೇಔಟ್ಗೆ ಹೋಗ್ತೀರಿ ಸೈಟ್ ತೊಗೊಳೋದಕ್ಕೆ, ಇಲ್ಲ ನಾವು ಜನರಲ್ಲಾಗಿ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಒಂದು ಸೈಟ್ ನೋಡೋಕ್ಕೆ ಹೋಗ್ತೀರಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ನಿಮಗೆ ಯಾವ ಡೈರೆಕ್ಷನ್ ಆಗುತ್ತೆ, ನಿಮಗೆ ಪೂರ್ವ ಆಗುತ್ತಾ, ಪಶ್ಚಿಮ ಆಗುತ್ತಾ, ಉತ್ತರ ಆಗುತ್ತಾ, ದಕ್ಷಿಣ ಸೈಟ್ ಆಗುತ್ತಾ ಅನ್ನೋದನ್ನು ಫಸ್ಟು ತಿಳ್ಕೊಬೇಕು. ಅದು ಹೇಗೆ ತಿಳ್ಕೊಬೇಕು ಅಂತಂದರೆ, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಟೈಮ್ ಆಫ್ ಬರ್ತ್, ನಿಮ್ಮ ಪ್ಲೇಸ್ ಆಫ್ ಬರ್ತ್ ಸಿಕ್ಕೊಟ್ರೆ ನಿಮಗೆ ಯಾವ ಡೈರೆಕ್ಷನ್ ಆಗುತ್ತೆ ಅಂತ ನಾವು ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀರಿ. ಆ ತಿಳಿಸ್ಕೊಂಡಾದ್ಮೇಲೆ ನೀವು ಸೈಟ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೋಡಿ, ಒಂದು ಲೇಔಟ್ಗೆ ಹೋದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ನೋಡ್ಕೊಳ್ಳಿ, ಯಾವಾಗಲೂ ಪೂರ್ವ ಮತ್ತು ಉತ್ತರ ಸೈಡ್ಗಳು ಫಸ್ಟ್ ಹೋಗ್ಬಿಡುತ್ತೆ, ಪಶ್ಚಿಮ ಮತ್ತು ದಕ್ಷಿಣ ಸೈಡ್ಗಳು ಲಾಸ್ಟ್ ಹೋಗುತ್ತೆ. ಯಾಕಂದರೆ ಜನರಿಗೆ ಎಲ್ಲರಿಗೂ ಕ್ರೇಜು ನಾರ್ತ್ ಸೈಟು ತೊಗೊಬೇಕು, ಈಸ್ಟ್ ಸೈಡ್ ತೊಗೊಬೇಕು. ಹಂಗಂತ ವೆಸ್ಟ್ ಸೈಟು ಸೌತ್ ಸೈಡು ಏನು ತಪ್ಪೇನಲ್ಲ ಆಯಿತಾ. ಎಷ್ಟೊಂದು ಜನ ಸೌತ್ ಸೈಡ್ ಇಟ್ಕೊಂಡರು ತುಂಬ ಶ್ರೀಮಂತರಾಗಿದ್ದಾರೆ, ಅದೇ ಥರ ವೆಸ್ಟ್ ಸೈಡ್ ಇಟ್ಕೊಂಡರು ತುಂಬ ಶ್ರೀಮಂತರಾಗಿದ್ದಾರೆ. ಸೊ ನಾವು ಫಸ್ಟು ಏನು ಮಾಡಬೇಕು ಅಂತಂದರೆ, ಒಂದು ಲೇಔಟ್ಗೆ ಹೋದಾಗ ಆ ಲೇಔಟಲ್ಲಿ ಪ್ಲ್ಯಾನ್ ನೋಡ್ಕೊಬೇಕು. ಯಾಕಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ಸ್ಲೋಪ್. ನಾನು ತುಂಬ ವಿಚಾರಗಳಿದೆ, ನಾನು ಮತ್ತು ಸರ್ ಇಬ್ಬರೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನಾನು ಸ್ಲೋಪ್ ಕಾನ್ಸೆಪ್ಟನ್ನ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ನೋಡಿ, ಸ್ಲೋಪ್ ಕಾನ್ಸೆಪ್ಟ್ ಅಂದರೆ ಏನು ಅಂತಂದರೆ, ಯಾವಾಗಲೂ ದಕ್ಷಿಣ ಭಾಗ ಎತ್ತರವಾಗಿರಬೇಕು, ಉತ್ತರದ ಭಾಗ ಕಡಿಮೆ ಡೌನ್ ಆಗಿರಬೇಕು. ಅದೇ ಥರ ಪಶ್ಚಿಮ ಭಾಗ ಎತ್ತರವಾಗಿರಬೇಕು, ಪೂರ್ವದ ಭಾಗ ಡೌನ್ ಆಗಿರಬೇಕು. ಅದೇ ಥರ ಮೂರನೇದು ನೈಋತ್ಯದ ಭಾಗ ಎತ್ತರವಾಗಿರಬೇಕು, ದೇವಮೂಲೆ ಅಂದರೆ ಈಶಾನ್ಯ ಭಾಗ ಡೌನ್ ಆಗಿರಬೇಕು. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್. ಸರ್ ಸೈಟ್ ಅಂದರೆ ಎಲ್ಲ ಸ್ಟ್ರೈಟ್ ಆಗಿರುತ್ತೆ ಸರ್, ಅಪ್ ಡೌನ್ ಎಲ್ಲ ಹೆಂಗೆ? ಸರ್ ನೋಡಿ, ಈ ಡೈರೆಕ್ಷನ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ರೋಡ್ ಇದೆ ಅಂದ್ಕೊಳ್ಳಿ, ಸೈಟ್ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ನಿಮ್ಮದು ಸೈಟು ಈಸ್ಟ್ ಫೇಸಿಂಗ್ಗೆ ಸೈಟ್ ಆಗಿದೆ, ಆದರೆ ನಿಮ್ಮ ರೋಡು ಸ್ವಲ್ಪ ಅಂದರೆ ಪಕ್ಕದಲ್ಲಿ ಎತ್ತರವಾಗಿ ಬಂದಿದೆ, ಇಲ್ಲಾಂದರೆ ಕೆಳಗಡೆಯಿಂದ ಮೇಲ್ಗಡೆ ರೋಡ್ ಹೋಗ್ತಾ ಇದೆ, ಅಂದರೆ ದೇವಮೂಲೆ ಹೈಟ್ ಆಗಿದೆ ಮತ್ತು ಆಗ್ನೇಯ ಕಡಿಮೆ ಆಗಿಬಿಟ್ಟಿದೆ ಅಂದರೆ ಈ ಸೈಟ್ ಸರಿ ಇರಲ್ಲ. ಈ ಥರ ನೀವು ಸ್ಲೋಪ್ಸ್ನ ಕನ್ಸಿಡರ್ ಮಾಡ್ಕೊಬೇಕು. ಫಸ್ಟು ಜನರಲಾಗಿ ಫ್ಲ್ಯಾಟ್ ಇರುತ್ತೆ, ಓಕೆ. ಈಗ ಸರ್ರು ನಿಮಗೆ ಬೇರೆ ಪಾಯಿಂಟ್ಸ್ ಬಗ್ಗೆ ಹೇಳ್ತಾರೆ. ನೋಡಿ, ಈಗ ಸೈಟ್ಸು ನಾವು ಯಾವ ಥರ ತೊಗೋಬೇಕು ಏನು ಅನ್ನೋದ್ರ ಬಗ್ಗೆ ನಮ್ಮ ಅರವಿಂದ್ ಅವರು ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲಿ ತೊಗೋಬೇಕು, ಯಾವ ಥರ ಜಾಗನ ಪ್ರಿಫರ್ ಮಾಡಬೇಕು, ಎಲ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದು ಸಹ ಮುಖ್ಯ ಆಗುತ್ತೆ. ನೋಡಿ, ಯಾವುದೇ ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ, ಅಂದರೆ ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇರುತ್ತೆ, ಅಥವಾ ಅಲ್ಲೊಂದು ಹಾಸ್ಪಿಟ್ಲ್ ಇರುತ್ತೆ ಅಂದ್ಕೊಳ್ಳಿ, ಅಥವಾ ಒಂದು ಬಸ್ ಸ್ಟಾಪ್ ಇದೆ, ಅಥವಾ ಒಂದು ಪೋಸ್ಟ್ ಆಫೀಸ್ ಇದೆ. ಏನಂದರೆ ನೋಡಿ, ಸ್ಟಾಪ್, ಅದು ಬಸ್ ಸ್ಟಾಪು, ಪೊಲೀಸ್ ಸ್ಟೇಷನು, ಹಾಸ್ಪಿಟ್ಲ್ ಅಂತ ಏನು ಹೇಳಿ. ಸೊ ಅಲ್ಲಿ ಯಾವಾಗಲೂ ಆ್ಯಂಬುಲೆನ್ಸ್ ಓಡಾಡ್ತಾ ಇರುತ್ತೆ, ಅದೊಂದು ನೆಗೆಟಿವಿಟಿ ಅಂತ ಒಂದು. ಈಗ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ದೇವಸ್ಥಾನಗಳ ಹತ್ರನೂ ಕೂಡ ಪ್ರಿಫರ್ ಮಾಡಲ್ಲ, ದೇವಸ್ಥಾನದಿಂದ ಅಟ್ಲೀಸ್ಟ್ 100 ಅಡಿ ದೂರ ಇರಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಸ್ಮಶಾನಗಳಾಗ್ಬೋದು. ಮತ್ತು ಇದು ಬರಡು ಭೂಮಿ ಅಂತ ಹೇಳ್ತಾರೆ. ಬರಡು ಭೂಮಿ ಅಂತಂದರೆ ಅಲ್ಲಿ ಬೆಳೆಗಿಳೆ ಎಲ್ಲ ಬೆಳೆಯಲ್ಲ. ಅದು
ಒಂಥರ ಖಾಲಿ ಡ್ರೈ ಲ್ಯಾಂಡ್ ಇರುತ್ತೆ. ಸೊ ಆ ಥರದ್ದನ್ನು ರೆಕಮೆಂಡ್ ಮಾಡಲ್ಲ. ಒಂದು ಒಳ್ಳೆ ಫಲವತ್ತಾದ ಭೂಮಿ ಇದ್ದ ಪಕ್ಷದಲ್ಲಿ ದಟ್ ಈಸ್ ವೆರಿ ಗುಡ್ ಇರುತ್ತೆ. ಮತ್ತು ನೀವು ಯಾವುದೇ ಒಂದು ಸೈಟ್ ತೊಗೋಬೇಕಾದ್ರೂ ಈ ಹೈ ಟೆನ್ಷನ್ ವೈರ್ ಏನಾದರೂ ಅಕ್ಕಪಕ್ಕ ಹೋಗಿದೆಯೋ ನೋಡಬೇಕಾಗತ್ತೆ. ಅದು ಕೂಡ ನಿಮಗೆ 100 ಮೀಟ್ರು ದೂರ ಇರಬೇಕಾಗತ್ತೆ. ಮತ್ತು ವಿಶೇಷವಾಗಿ ರಾಜಕಾಲುವೆ ಇದ್ದರೂ ಸಹ ಅವಾಯ್ಡ್ ಮಾಡಬೇಕಾಗತ್ತೆ. ಅದು ಕೂಡ ರೆಕಮೆಂಡ್ ಮಾಡಲ್ಲ. ಹಂಗಿದ್ದಾಗಲೂ ಸಹ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ. ಈಗ ಬಫರ್ ಝೋನ್ ಅಂತೆಲ್ಲ ಮಾಡಿಬಿಟ್ಟಿದ್ದಾರೆ, ಇಷ್ಟಿಷ್ಟು ಬಿಟ್ಟು ಕಟ್ಕೋಬೇಕು ಅಂತ ಹೇಳಿದ್ದಾರೆ. ಆದರೂ ಸಹ ಅದು ಅವಾಯ್ಡ್ ಮಾಡಬೇಕಾಗತ್ತೆ. ಇದೇ ರೀತಿಯಲ್ಲಿ ನೀವು ಈಗ ಒಂದು ಸಾಮಿಲ್ಲು ಮರ ಕೊಯ್ತಾ ಇರ್ತಾರೆ, ಏನಂತಂದರೆ ಆ ಸೌಂಡು, ಆ ಒಂದು ಇದು, ಮತ್ತು ಮೇಯ್ನಾಗಿ ಗ್ಯಾರೇಜ್ಗಳಿದ್ದ ಪಕ್ಷದಲ್ಲಿ ಈ ಥರದ್ದೆಲ್ಲ ಇದ್ದಾಗ ಅದರಿಂದ ನಾವು ದೂರ, ಅಂದರೆ ಅಟ್ಲೀಸ್ಟ್ ಒಂದು 100 ಅಡಿ 100 ಮೀಟ್ರ್ ದೂರ ತೊಗೊಂಡಾಗಿ ಕಟ್ಟಿದಾಗ ಅಲ್ಲಿ ನಮಗೆ ಒಂದು ಒಳ್ಳೆ ಡೆವಲಪ್ಮೆಂಟ್ಸ್ ಇರುತ್ತೆ ಅಂತ. ಒಂದು ಒಳ್ಳೆ ಲೇಔಟು ಅಂತಂದಾಗ ಒಳ್ಳೆ ಗಿಡ ಮರಗಳಿರಬೇಕು, ಒಂದು ಪಾರ್ಕ್ ಇರಬೇಕು. ಸೊ ಒಳ್ಳೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾಗ ನಮಗೆ ಒಂದು ಫ್ರೆಶ್ನೆಸ್ ಇರಬೇಕು, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಅಂತ ಬರಬಾರ್ದು. ಈಗ ನಮ್ಮ ಬೆಂಗಳೂರಲ್ಲಿ ಬಂದುಬಿಟ್ಟು ಫುಲ್ ಎಲ್ಲ ಬೆಳೆದ್ಬಿಟ್ಟು ಎಲ್ಲ ಚಿಕ್ಕದಾಗಿ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ ಈಗ ಲೇಔಟ್ಸಲ್ಲಿ ಅಂತಂದಾಗ ಒಂದು ಸ್ವಲ್ಪ ವಿಶಾಲವಾಗಿರುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ನೀರಿರ್ತಕ್ಕಂಥ ಜಾಗ ನೋಡಿ ನಾವು ಕಟ್ಕೋಬೇಕಾಗತ್ತೆ. ಇನ್ನೂ ಅದರಲ್ಲಿ ಹೆಚ್ಚು ಏನಂತಂದರೆ ಸೈಟ್ ತೊಗೊಳೋಗ ನೋಡಿ, ಈಗ 4 ದಿಕ್ಕು ಒಳ್ಳೆಯದೇ. ಏನು ಹೇಳ್ತಾರೆ, ಪ್ರತಿಯೊಬ್ಬರಿಗೂ 4 ಲಕ್ಕಿ ಡೈರೆಕ್ಷನ್ಸು ಅನ್ಲಕ್ಕಿ ಡೈರೆಕ್ಷನ್ಸು ಅಂತಿರುತ್ತೆ. ಈಗ ಈಸ್ಟಲ್ಲಿರೋರು ಚೆನ್ನಾಗಿದ್ದಾರೆ ಅಥವಾ ಚೆನ್ನಾಗಿಲ್ಲ, ವೆಸ್ಟಲ್ಲಿರೋರು ಚೆನ್ನಾಗಿಲ್ಲ. ಡಿಪೆಂಡ್ ಅಪಾನ್ ಅವರ ಪರ್ಸ್ನಲ್ ಇಂಡಿವಿಜುವಲ್ ಆರೋಸ್ಕೋಪ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ 4 ಡೈರೆಕ್ಷನ್ಸು ನಾವು ರೆಕಮೆಂಡ್ ಮಾಡ್ಬೋದು, ತೊಗೋಬೋದು, ಆಯಿತಾ. ಬಟ್ ಅದು ನಿಮ್ಮೊಂದು ಡೇಟ್ ಆಫ್ ಬರ್ತ್ಗೆ, ನಿಮ್ಮ ಜಾತಕಕ್ಕೆ ಬರುತ್ತೆ ಇಲ್ಲ ಅಂತ ನೋಡಿ ನಾವು ಅದನ್ನು ತೊಗೋಬೇಕಾಗತ್ತೆ. ಬಟ್ ಈ ಒಂದು ಮುಖ್ಯ ಪಾಯಿಂಟ್ಸ್ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟು ನೀವೀಗ ಸೈಟ್ ತೊಗೊಂಡಾದಮೇಲೆ ನೆಕ್ಸ್ಟ್ ಅದರದ್ದು ಯಾವ ರೀತಿ ನಾವು ಇದು ಮಾಡಬೇಕು ಅಂದರೆ ನೆಕ್ಸ್ಟ್ ಪ್ರೊಸೀಜರು ಅಂದರೆ ನೀವು ಮನೆ ಕಟ್ಟೋಕ್ಕೆ ಮುಂಚೆ ಏನು ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ಅಂದರೆ ಭೂಮಿ ಶುದ್ಧೀಕರಣ ಇದ್ರ ಬಗ್ಗೆ ಎಲ್ಲನೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ನಮ್ಮ ಒಂದು ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ನಿಮ್ಮದೇನೇ ಒಂದು ಸಮಸ್ಯೆ ಇದ್ದರೂ ಅಥವಾ ನಿಮ್ಮದೇನೇ ಒಂದು ಡೌಟ್ಸ್ ಇದ್ದರೂ ಸಹ ಫಾರ್ಚೂನ್ ಪಿರಮಿಡ್ ಸೆಂಟ್ರ್ ನೀವು ವಿಸಿಟ್ ಮಾಡ್ಬೋದು ಅಥವಾ ಫೋನ್ ಮಾಡ್ಬೋದು. ನೀವು ಒಂದು ಮೆಸೇಜ್ ಮಾಡೋ ಮುಖಾಂತರ ಸಹ ನಿಮ್ಮೊಂದು ಕ್ವಶನ್ಸ್ಗೆ ಆನ್ಸರ್ನ ಪಡ್ಕೋಬೋದು. ಧನ್ಯವಾದಗಳು. ಶುಭವಾಗಲಿ.